ಹಾಯ್ ಹಲೋ ನಮಸ್ಕಾರ. ಶಾಂತಿ ಶೆಣೈ ವ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ಬಂಗುಡೆ ಹುಳಿಮೆಣಸು ಅಂದರೆ ಪುಳಿಮುಂಚಿ ಅಂದರೆ ಕೊಂಕಣಿಯಲ್ಲಿ ಫಣ್ಣ ಉಪ್ಕರಿ ಅಂತ ಹೇಳ್ತೇವೆ. ಫಣ್ಣ ಉಪ್ಕರಿ ಅಂತ ಹೇಳಿದರೆ ಸಿಂಪಲ್ ಆಗಿ ಮಾಡುವಂಥ ಒಂದು ಮೀನಿನ ಸಾರು. ಸೊ ಇವತ್ತು ನಾನು ಬರೀ ಪೌಡರ್ ಅಂದರೆ ಹುಳಿ ಹಾಕಿ ಮಾಡ್ತಾ ಇದ್ದೇನೆ. ತುಂಬ ಈಸಿ ಇದೆ, ನಿಮಗೆ ತೋರಿಸ್ಕೊಡ್ತೇನೆ, ಬನ್ನಿ ನೋಡುವ. ಮೊದಲಿಗೆ ನಾನು ಇಲ್ಲಿ ತವದಲ್ಲಿ ಒಂಚೂರು ಕೊಬ್ಬರಿ ಎಣ್ಣೆ ತಗೊಳ್ತಾ ಇದ್ದೇನೆ, ಒಂದು 3 ಟೀ ಸ್ಪೂನ್ನಷ್ಟು. ನೋಡಿ, ಜಾಸ್ತಿ ಹಾಕಬೇಡಿ. ಈಗ ಎಣ್ಣೆ ಕಾದಿದೆ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆಯನ್ನು ಇದರಲ್ಲಿ ಸಿಡಿಸುವ. ಸಾಸಿವೆ ಸಿಡಿದಾಯಿತು. ಈಗ ಇದಕ್ಕೆ ಕರಿಬೇವಿನ ಎಲೆ, 2 ಹಸಿಮೆಣಸಿನಕಾಯಿ ಈ ಥರ ಭಾಗ ಮಾಡಿಟ್ಕೊಂಡಿದ್ದೇನೆ. ಚೂರು ಫ್ರೈ ಮಾಡುವ ಇದನ್ನು. ಈ ಹಸಿಮೆಣಸಿನಕಾಯಿನ ನಾನು ಫ್ಲೇವರ್ಗೋಸ್ಕರ ಹಾಕ್ತಾ ಇದ್ದೇನೆ, ಒಳ್ಳೆ ಫ್ಲೇವರ್ ಬರ್ತದೆ ಅಂತ. ಇವಾಗ ದೊಡ್ಡ ಈರುಳ್ಳಿನ ಸಣ್ಣ ಇಟ್ಕೊಂಡಿದ್ದೇನೆ, ನೋಡಿ. ಇದನ್ನು ಇವಾಗ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ಇದು ನಸುಕಂದು ಬಣ್ಣ ಬರುವ ತನಕ ಫ್ರೈ ಮಾಡಿದರೆ ಸಾಕು. ಇವಾಗ ಇದೊಂದು ಚೂರು ಬಾಡಿದೆ. ಈಗ ನಾನಿವಾಗ ಕಸೂರಿ ಮೇಥಿ ಹಾಕ್ತಾ ಇದ್ದೇನೆ. ಚೂರು ಕಸೂರಿ ಮೇಥಿ ಯಾಕಂದರೆ ಆ್ಯಕ್ಚುಲಿ ನನ್ನ ಹತ್ರ ಮೆಂತ್ಯದ ಪೌಡ್ರ್ ಇಲ್ಲ, ಅದಕ್ಕೋಸ್ಕರ ಹಾಕ್ತಾ ಇದ್ದೇನೆ. ನಿಮ್ಮ ಹತ್ರ ಮೆಂತ್ಯದ ಪೌಡ್ರ್ ಇದ್ದರೆ ಆಮೇಲೆ ಪೌಡ್ರ್ ಜೊತೆ ಹಾಕ್ಕೋಬೋದು. ಇದು ನೋಡಿ, ಅರ್ಧ ಚಮಚದಷ್ಟಿದೆ. ಇದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈರುಳ್ಳಿ ಫ್ರೈ ಆಗೋ ತನಕ ಪೌಡರ್ಗಳನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿ ರೆಡಿ ಮಾಡಿಟ್ಕೊಳ್ಳುವ. ಮೊದಲಿಗೆ ನಾನು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ಇದು ಖಾರಕ್ಕೆ. ನನ್ನ ಹತ್ರ ಸಣ್ಣ ಮೀನು ಒಂದು 6 ಇರೋ ಕಾರಣ ಬರೀ 1 ಚಮಚ ಹಾಕ್ತಾ ಇದ್ದೇನೆ, ಯಾಕಂದರೆ ಇದಕ್ಕೆ ಮತ್ತೆ ಖಾರಕ್ಕೆ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇನೆ, ಒಂದು ಅರ್ಧ ಚಮಚದಷ್ಟು. ಮೀನು ತುಂಬ ಎಳತ್ತಾಗಿರೋದ್ರಿಂದ ಜಾಸ್ತಿ ಖಾರ ಅದಕ್ಕೆ ಸೂಟ್ ಆಗಲ್ಲ, ಅದಕ್ಕೋಸ್ಕರ. ಓಕೆ, ಬಣ್ಣಕ್ಕೆ ಮತ್ತು ಸ್ವಲ್ಪ ಗ್ರೇವಿ ಜಾಸ್ತಿ ಆಗಲಿಕ್ಕೆ ನಾನು ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 1 ಚಮಚದಷ್ಟು ಹಾಕ್ತಾ ಇದ್ದೇನೆ. ಅರ್ಧ ಚಮಚದಷ್ಟು ಕೊತ್ತಂಬರಿ ಹುಡಿ, 1/4 ಚಮಚ ಜೀರಿಗೆ ಹುಡಿ, ಒಂದು ಚಿಟಿಕೆಯಷ್ಟು ಓಮದ ಹುಡಿ, 1/4 ಚಮಚದಷ್ಟು ಅರಿಶಿನ ಹುಡಿ. ಯಾಕಂದರೆ ಮೀನಲ್ಲಿ ಮ್ಯಾರಿನೇಷನ್ಗೆ ಆಲ್ರೆಡಿ ನಾನು ಒಂಚೂರು ವಿನೆಗರು, ಅರಿಶಿನ ಮತ್ತು ಉಪ್ಪು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಸೊ ಸ್ವಲ್ಪ ಹಾಕ್ತಾ ಇದ್ದೇನೆ. ನೋಡಿ, ಇವಾಗ ಈರುಳ್ಳಿ ನಸುಕಂದು ಬಣ್ಣಕ್ಕೆ ಬಂದಿದೆ. ಈಗ ನಾನು ಇದಕ್ಕೆ ಅರ್ಧ ಚಮಚ ಶುಂಠಿ ಪೇಸ್ಟು, ಅರ್ಧ ಚಮಚ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋದ ಮೇಲೆ ಇವಾಗ ಇದಕ್ಕೆ ಒಂದು ದೊಡ್ಡ ಟೊಮೆಟೊನ ಕುಚ್ಚಿಕೊಂಡಿದ್ದೇನೆ, ಅದನ್ನು ಮಿಕ್ಸ್ ಮಾಡ್ತೇನೆ. ಇವಾಗ ನಾನು ಇದಕ್ಕೆ 1 ಟೀ ಸ್ಪೂನ್ ಉಪ್ಪು ಹಾಕ್ತೇನೆ, ಯಾಕಂದರೆ ಟೊಮೆಟೊ ಬೇಗ ಮೆಲ್ಟ್ ಆಗ್ತದೆ, ಅದಕ್ಕೋಸ್ಕರ. ನೋಡಿ, ಇವಾಗ 2 ನಿಮಿಷ ಆಗಿದೆ. ಟೊಮೆಟೊ ಆಲ್ಮೋಸ್ಟ್ ಮೆಲ್ಟ್ ಆಗಿದೆ. ಇನ್ನು 1 ನಿಮಿಷ ಇದನ್ನು ಈ ಥರ ಮಗುಚಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೇನೆ. ನೋಡಿ, ಟೊಮೆಟೊ ಮೆಲ್ಟ್ ಆಗಿದೆ. ಇವಾಗ ಬೆಂಕಿ ಉರಿಯನ್ನು ಸಣ್ಣದು ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡ ಪೌಡರ್ ಇದೆಯಲ್ಲ, ಇದನ್ನು ಇದಕ್ಕೆ ಹಾಕೋಣ. ಸಣ್ಣ ಉರಿಯಲ್ಲಿ ಇದನ್ನು 1 ನಿಮಿಷ ಈ ಥರ ಫ್ರೈ ಮಾಡುವ. ನೋಡಿ, 1 ನಿಮಿಷ ಆಯಿತು. ಇವಾಗ ಇದಕ್ಕೆ ನಾನು ನೀರು ಸೇರಿಸ್ಕೊಳ್ತೇನೆ, ಒಂದು 3/4 ಗ್ಲಾಸ್ನಷ್ಟು ನೀರು. ತುಂಬ ನೀರು ಹಾಕಬೇಡಿ, ಯಾಕಂದರೆ ಇದು ತೆಳಗಾಗ್ತದೆ. ಇವಾಗ ನಾನು ಒಂದು ಅರ್ಧ ಚಮಚದಷ್ಟು ವಿನೆಗರ್ ಹಾಕ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಹುಣಸೆ ಹಣ್ಣನ್ನು ಒಂಚೂರು ಸಣ್ಣದು ಒಂದು ಗೋಲಿಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರು ಮಾಡ್ಕೊಂಡು ಇದಕ್ಕೆ ಹಾಕ್ಬೋದು. ಬಟ್ ಕೆಲವು ಮನೆಯಲ್ಲಿ ಹುಣಸೆ ಹಣ್ಣಿರಲ್ಲ, ಅಂಥ ಸಂದರ್ಭದಲ್ಲಿ ಒಂದು ಅರ್ಧ ನಿಂಬೆ ಹಣ್ಣು ಆಗುತ್ತೆ ಅಥವಾ ಒಂದು ಅರ್ಧ ಟೀ ಸ್ಪೂನ್ ವಿನೆಗರ್ ಆಗುತ್ತೆ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಲಿಕ್ಕೆ ಬಿಡುವ. ನೋಡಿ, 2 ನಿಮಿಷ ಆಗಿದೆ. ಈ ಸ್ಟೇಜಲ್ಲಿ ನಾವು ಉಪ್ಪು ಸರಿ ಇದೆಯಾ ನೋಡಿಕೊಂಡು, ಉಪ್ಪು ಬೇಕು ಅಂತ ಅನಿಸಿದ್ರೆ ಹಾಕ್ಕೊಳ್ಳೋಣ. ಒಂದು ವೇಳೆ ಉಪ್ಪು ಜಾಸ್ತಿ ಇದೆ ಅಂತ ಅನಿಸಿದ್ರೆ ಚೂರು ನೀರು ಸೇರಿಸ್ಕೋಬೋದು. ಓಕೆ, ಉಪ್ಪು ನೋಡಿಕೊಂಡೆ ನಾನು, ಉಪ್ಪು ಸರಿಯಾಗಿತ್ತು. ಇದು ಗ್ರೇವಿದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಇಷ್ಟ ಆದರೆ ಸಾಕು. ಇವಾಗ ಇದಕ್ಕೆ ಮೀನು ಸೇರಿಸ್ಕೊಳ್ಳೋಣ. ನಾನು ಮ್ಯಾರಿನೇಷನ್ ಮಾಡಿಟ್ಕೊಂಡ ಮೀನಿದು ನೋಡಿ, ತುಂಬ ಸಣ್ಣದಿದೆ ಸೈಜಲ್ಲಿ, ಒಳ್ಳೆ ಫ್ರೆಶ್ ಇತ್ತು. ಅದಕ್ಕೆ ನಾನು ಇದು ಡಿಶ್ ಮಾಡುವ, ಇವತ್ತು ಹುಳಿಮೆಣಸು ಮಾಡುವ ಅಂತ ಡಿಸೈಡ್ ಮಾಡಿ ಮಾಡ್ತಾ ಇದ್ದೇನೆ. ಬನ್ನಿ ಇವಾಗ ಗ್ರೇವಿಗೆ ಮೀನು ಹಾಕ್ಕೊಡೋಣ. ಟೋಟಲ್ 8 ಚಿಕ್ಕದು ಬಂಗುಡೆ ಮೀನಿದೆ. ಇದನ್ನು ಮಗುಚ್ಕೊಳ್ಳೋದು ಬೇಡ, ಜಸ್ಟ್ ಸುಮ್ಮನೆ ಇದ್ರ ಮೇಲೆ ಗ್ರೇವಿನ ಈ ಥರ ಹಾಕ್ಕೊಂಡು ಈ ಸ್ಟೇಜಲ್ಲಿ ಗ್ಯಾಸ್ ಊರಿನ ಸಣ್ಣದು ಮಾಡಿಕೊಂಡು 2 ನಿಮಿಷ ಇದನ್ನು ಮುಚ್ಚಿಡುವ. ಇವಾಗ 2 ನಿಮಿಷ ಆಗಿದೆ. ನೋಡುವ ನಮ್ಮದು ಬಂಗುಡೆ ಪುಳಿ ಮುಂಚಿ ಹೇಗೆ ಆಗಿದೆ ಅಂತ. ನೋಡಿ, ರೆಡಿ ಆಗಿದೆ. ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳುವ. ಈಗಲ್ಲ, ಒಂದು 15 ನಿಮಿಷ ಬಿಟ್ಟು, ಯಾಕಂದರೆ ಮೀನು ಸಾರು ಯಾವಾಗಲೂ ಮಾಡಿದ ತಕ್ಷಣ ತಿನ್ನಬಾರ್ದು. ಒಂದು 15 ನಿಮಿಷ ಬಿಟ್ಟು ಇದನ್ನು ತೆಗೆದು ತಿನ್ನೋದೇ. ಬಂಗುಡೆ ಪುಳಿ ಮುಂಚಿ ರೆಡಿ ಆಗಿದೆ, ಬನ್ನಿ ಊಟ ಮಾಡುವ. ಯಾರಿಗೆಲ್ಲ ಬಂಗುಡೆ ಪುಳಿ ಮುಂಚಿ ಇಷ್ಟ ಕಮೆಂಟ್ ಮಾಡಿ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.